ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟ್ವೀಟ್ ಅನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಧ್ವನಿ ಕೊನೆಗೂ ತಲುಪಿದೆ. ಅಹಂಕಾರಿ ಅಧಿಕಾರದ ಹೊಸ್ತಿಲನ್ನ ತಲುಪಿದೆ. ಧ್ವನಿ ಎತ್ತಿದ ಲಕ್ಷಾಂತರ ಯುವಕರ ಗೆಲುವಿದು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟ್ವೀಟ್ ಅನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಧ್ವನಿ ತಲುಪಿದೆ. ಅಹಂಕಾರಿ ಅಧಿಕಾರದ ಹೊಸ್ತಿಲನ್ನ ತಲುಪಿದೆ. ಇದಕ್ಕಾಗಿ ಧ್ವನಿ ಎತ್ತಿರುವಂತ ಲಕ್ಷಾಂತರ ಯುವಕರ ಗೆಲುವು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿರುವಂತಹ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ರಾಜೀನಾಮೆಯ ಬೆನ್ನಲ್ಲೇ ವಿಪಕ್ಷಗಳು ಹಾಗೆ ನಟ ನಟಿಯರು ಕೂಡ ಈ ಬಗ್ಗೆ ಮಾತನಾಡ್ತಾ ಇರೋದು, ಟ್ವೀಟ್ ಅನ್ನ ಮಾಡ್ತಿರೋದನ್ನ ನಾವು ನೋಡಬಹುದಾಗಿದೆ. ನಟಿ ರಮ್ಯಾ ಅವರು ಮಾಡಿರುವಂತಹ ಟ್ವೀಟ್ ಅದಾದ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುದೀರ್ಘವಾದ ಟ್ವೀಟ್ ಅನ್ನ ಮಾಡಿದ್ದಾರೆ. ಆ ಟ್ವೀಟ್ ನಲ್ಲಿ ಏನೇನಿದೆ ಬನ್ನಿ ನೋಡೋಣ. ಭಾರತದ ವಿದ್ಯಾರ್ಥಿಗಳ ಧ್ವನಿ ಇದು ಸತ್ಯದ ಗೆಲುವು ಮತ್ತು ಪ್ರಧಾನಿ ಮೋದಿ ಅವರ ಹಠಮಾರಿತನದ ಸೋಲು. ಈ ಸರ್ಕಾರ ಭ್ರಷ್ಟವಾಗಿರೋದಕ್ಕೆ ಕಾರಣ ತಮ್ಮ ರಕ್ತವನ್ನ ಹೀಗೆ ಸುದೀರ್ಘವಾದಂಥ ಟ್ವೀಟ್ ಅನ್ನ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ ನಾವು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಂಸತ್ನಲ್ಲಿ ಹಿಡಿದು ಅಲ್ಲೂ ಕೂಡ ಅವರು ಧ್ವನಿ ಎತ್ತಿದ್ರು. ನಮಗೆ ನೆನಪಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಸತ್ನಲ್ಲೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಅದಾದ ನಂತರದಲ್ಲಿ ಇವತ್ತು ಟ್ವೀಟ್ ಅನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯಾಗಿ ಲಾಠಿ ದೊಣ್ಣೆಗಳಿಂದ ಹಲ್ಲೆ ಮಾಡಲಾಯಿತು, ಅವರ ಧ್ವನಿಯನ್ನು ಅಡಗಿಸೋ ಪ್ರಯತ್ನಗಳಾಯಿತು. ಇದಾದ ನಂತರ ಸಿಕ್ಕಿರುವಂಥ ಗೆಲುವು ಯುವಕರ ಗೆಲುವು ಅನ್ನೋದಾಗಿ ಬರೆದುಕೊಂಡಿದ್ದಾರೆ.